ಒಂದು ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ ಆ ಸಿನಿಮಾ ನಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಿದಾಗ ಆಗೋ ಖುಷಿನೇ ಬೇರೆ. ಹಾಯ್ ಹಲೋ ನಮಸ್ಕಾರ, ನಾನು ಸಂದೀಪ್. ಇವತ್ತಿನ ಚಿತ್ರ ನರ್ತನ್ ಅವರ ಡೈರೆಕ್ಷನ್ನ ಭೈರತಿ ರಣಗಲ್ಲು. ನಾವು ಮಫ್ತಿಯಲ್ಲಿ ನೋಡಿದ ಹಾಗೆ ಇಲ್ಲಿ ರಣಗಲ್ಲು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದಾನೆ. ಅಲ್ಲಿಂದ ಹಿಂದೆ ಬಂದರೆ 1985ರ ಬ್ಯಾಕ್ ಡ್ರಾಪ್ನಲ್ಲಿ ನಡೆಯೋ ಕತೆ. ರಣಗಲ್ಲು ತನ್ನ ತಂದೆನ ಕಳ್ಕೊಂಡು ತನ್ನ ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳೀತಾ ಇದ್ದಾನೆ. ಜೊತೆಗೆ ತನ್ನ ತಂದೆ ರೀತಿಯಲ್ಲೇ ಜನಗಳ ಸೇವೆ ಮಾಡೋದಕ್ಕಾಗಿ ಜನಗಳ ಪರವಾಗಿ ಸರ್ಕಾರಕ್ಕೆ ಅರ್ಜಿ ಬರೀತಾ ಇದ್ದಾನೆ. ಅಲ್ಲಿಂದ ಮುಂದೆ ಬಂದರೆ ರಣಗಲ್ ಕಣ್ಣು ಮುಂದೆನೆ ತಾನು ಬರ್ದಿರೋ ಅರ್ಜಿನ ಮುದುರು ಎಸ್ದಾಗ ಅಲ್ಲಿಂದ ಹಿಂದೆ ನಡೆದಂತ ಒಂದು ಸೀನ್ ನೆನಪರುತ್ತೆ. ನಿನ್ನ ಅರ್ಜಿಗಳು ಬೋಂಡ ಕಟ್ಟೋದಕ್ಕೆ ಮಾತ್ರ ಉಪಯೋಗ ಆಗುತ್ತೆ, ಇನ್ನು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಅಂತೇಳಿ. ಅಲ್ಲಿಂದ ಸರ್ಕಾರದ ಉತ್ತರಕ್ಕೆ ಕಾಯ್ದೆ ತಾನೇ ಸರ್ಕಾರಕ್ಕೆ ಒಂದು ಉತ್ತರ ಕೊಡ್ತಾನೆ. ಆ ಉತ್ತರದ ಸಲುವಾಗಿ ರಣಗಲ್ ಜೈಲಿಗೂ ಹೋಗ್ಬೇಕಾಗತ್ತೆ. ಮುಂದೆ ರಣಗಲ್ಲು ಲಾಯರ್ ಆಗಿದ್ದು ಹೇಗೆ, ಅಲ್ಲಿಂದ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಬದಲಾಗಿದ್ದು, ಜೊತೆಗೆ ಅಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದು. ಮುಂದೆ ರಣಗಲ್ಲು ಮೈನಿಂಗ್ ಬಿಸ್ನೆಸ್ಗೆ ಇಳಿಯೋದಕ್ಕೆ ಕಾರಣ ಏನು, ಪರಾಂಡೆ ಗ್ರೂಪ್ನ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣ ಏನು, ಇದನ್ನೆಲ್ಲ ನೀವು ಸಿನಿಮಾ ಮಂದಿರದಲ್ಲೇ ಬಂದು ನೋಡ್ಬೇಕು. ಶಿವಣ್ಣ ಅವರ ಎಂಟ್ರಿ ಸಿಂಪಲ್ ಆಗಿದ್ರು ಸಖತ್ ಪವರ್ಫುಲ್ ಆಗಿದೆ. ಯಾಕಂದ್ರೆ ಅಲ್ಲಿಂದ ಮುಂದೆ ಬರೋ ಕೆಲವೊಂದು ಸೀನ್ಗಳಲ್ಲಿ ಆ ಮಾಸ್ ಎಂಟ್ರಿ ಸಿಗ್ತಾನೆ ಇರುತ್ತೆ. ಡೈರೆಕ್ಟರ್ ನರ್ತನ್ ಅವರ ವಿಷಯಕ್ಕೆ ಬಂದ್ರೆ, ಶಿವಣ್ಣ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ರಾಕ್ಷಸ ಆದ್ರೆ ಈ ಮನುಷ್ಯ ಡೈರೆಕ್ಷನ್ ಮತ್ತೆ ರೈಟಿಂಗ್ ಅಲ್ಲಿ ರಾಕ್ಷಸ ಅಂತ ಹೇಳ್ಬೋದು. ಯಾಕಂದ್ರೆ ಸಿನಿಮಾನ ಅಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ, ಅದನ್ನ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಆಗೋ ಖುಷಿನೇ ಬೇರೆ. ಲಾಯರ್ ಆಗಿದ್ದ ರಣಗಲ್ ಗ್ಯಾಂಗ್ಸ್ಟರ್ ಆಗಿ ಬದಲಾಗೋ ಸೀನ್ ನಲ್ಲಿ ರಣಗಲ್ ಕೈಗೆ ತಗೊಂಡಿರೋ ಮೊದಲ ವೆಪನ್ ಮೇಲಿನ ಜಸ್ಟಿಸ್ ಅನ್ನೋ ವರ್ಡ್ ಕಾನೂನಿಗೆ ವಿರುದ್ಧವಾಗಿದ್ರು ಸರಿ, ನ್ಯಾಯದ ಪರವಾಗಿ ನಿಂತಿದ್ದಾನೆ ಅನ್ನೋದನ್ನ ಸಾರಿ ಹೇಳ್ದಾಗಿತ್ತು. ಸಿನಿಮಾದಲ್ಲಿ ಬಂದಿರೋ ಪ್ರತಿ ಡೈಲಾಗು ತೂಕ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಹೀರೋಯಿಸಮ್ ತೋರಿಸೋದ್ರ ಜೊತೆಗೆ ಆ ಸಿಚುವೇಶನ್ಗೆ ಜೊತೆಗೆ ಅಲ್ಲಿ ಇರೋ ವ್ಯಕ್ತಿಗೆ ಉತ್ತರ ಕೊಟ್ಟಾಗಿರುತ್ತೆ. ಇದು ನನಗೆ ತುಂಬಾ ಇಷ್ಟ ಆಗಿದ್ದ ವಿಷಯ. ಇಲ್ಲಿ ನರ್ತನ್ ಅವ್ರು ಮಾಡಿರೋ ಕೆಲವೊಂದು ಡೀಟೇಲಿಂಗ್ ವರ್ಕ್ ನನಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ರಣಗಲ್ ಹಾಕಿರೋ ಬಟ್ಟೆ ವಾಚ್ಗೂ ಒಂದು ಕತೆ ಇದೆ, ಆ ವಾಚ್ಗೂ ಒಂದು ಪವರ್ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ರಣಗಲ್ಗೆ ಶಬರಿನೇ ಯಾಕೆ ಏರ್ ಕಟ್ ಮಾಡ್ತಾನೆ, ರಘುವೀರ್ ಭಂಡಾರಿ ಮೀಸೆ ತೆಗೆಯೋ ಕಾರಣ ಏನು, ರಘುವೀರ್ ಭಂಡಾರಿ ಮತ್ತೆ ಪರಾಂಡೆ ಕೊಟ್ಟಿದ್ದ ಕನೆಕ್ಷನ್ನು, ರಣಗಲ್ ಜೊತೆ ಯಾವಾಗ್ಲೂ ಇರೋ ರಾಮಾಯಣ ಬುಕ್ಕಿಂದಿನ ಕತೆ, ಸಿಂಗ ಮತ್ತು ಶಬರಿ ಜೊತೆಯಾಗಿದ್ದು ಇಲ್ಲಿಂದ, ರಣಗಲ್ ಬದಲಾಗೋಕೆ ಅಷ್ಟು ಸ್ಟ್ರಾಂಗ್ ರೀಸನ್ ಏನು, ತನ್ನ ತಂಗಿ ಗಂಡ ಜೈಪಾಲ್ನ ಕೊಂದಿದ್ದು ಯಾಕೆ, ವರ್ಧನ ಮತ್ತೆ ಹೀರೋಯಿನ್ ಕ್ಯಾರೆಕ್ಟರ್ ಯಾಕೆ ಮಫ್ತಿಯಲ್ಲಿ ಕಂಟಿನ್ಯೂ ಆಗಿಲ್ಲ. ಈ ತರದ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದ್ದ ವಿಷಯ. ಪ್ರತಿ ಸಿನಿಮಾದಿಂದಲೂ ಕ್ಯಾರೆಕ್ಟರ್ಗಳು ಮನಸ್ಸಲ್ಲಿ ಉಳಿಯೋದು ಕಷ್ಟ. ನನ್ನ ಪ್ರಕಾರ ಸಿನಿಮಾ ಮುಗಿದ ಮೇಲೂ ಆ ಕ್ಯಾರೆಕ್ಟರ್ಗಳು ಮನಸ್ಸಲ್ಲಿ ಉಳಿಬೇಕು, ಜೊತೆಗೆ ಅದು ನಮ್ಮನ್ನ ಕಾಡೋ ಥರ ಇರಬೇಕು. ಭೈರತಿ ರಣಗಲ್ಲು ಅದೇ ಥರ ಕಾಡುವಂಥ ಪಾತ್ರ. ಭೈರತಿ ರಣಗಲ್ ಪಾತ್ರನ ಶಿವಣ್ಣಂಗೆ ಸೃಷ್ಟಿ ಮಾಡ್ದಂಗಿದೆ. ಇನ್ಫ್ಯಾಕ್ಟ್ ಶಿವಣ್ಣ ಬಿಟ್ರೆ ಬೇರೆ ಯಾರು ಈ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಮಫ್ತಿ ಆದ್ಮೇಲೆ ಭೈರತಿ ರಣಗಲ್ ಪಾತ್ರ ಇವಾಗ ಇನ್ನೂ ಮನಸ್ಸಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತಿಲ್ಲ. ಅವರ ಪಾತ್ರಕ್ಕೆ ಕೊಡಬೇಕಾಗಿದ್ದ 100% ಕೊಟ್ಟಿದ್ದಾರೆ. ಜೊತೆಗೆ ಆಕ್ಷನ್ ಬ್ಲಾಕ್ಸ್ ಅಲ್ಲಿ ಇನ್ನೂ ತುಂಬಾನೇ ಇಷ್ಟ ಆಗ್ತಾರೆ. ಸಿನಿಮಾದಲ್ಲಿ ಬಂದಿರೋ ಪ್ರತಿ ಕ್ಯಾರೆಕ್ಟರಿಂದ ಮತ್ತೊಂದು ಕ್ಯಾರೆಕ್ಟರ್ಗೆ ಕೊಟ್ಟಿರೋ ಕನೆಕ್ಷನ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಎಲ್ಲ ಕ್ಯಾರೆಕ್ಟರ್ಗಳಿಗೆ ಅದರದ್ದೇ ಆದ ತೂಕ ಇದೆ. ಹೇಳ್ಬೇಕು ಅಂದ್ರೆ ಅಷ್ಟು ಪಾತ್ರಗಳು ಸಿನಿಮಾದಲ್ಲಿ ಇದ್ದಾಗ ಎಲ್ಲ ಪಾತ್ರಗಳನ್ನ ಕತೆ ಒಳಗಡೆ ತರೋದ್ರಲ್ಲಿ ನಿರ್ದೇಶಕ ವಿಫಲ ಆಗ್ತಾನೆ. ಆದ್ರೆ ಈ ವಿಷಯದಲ್ಲಿ ನರ್ತನ್ ಅವ್ರಿಗೆ 100 ಮಾರ್ಕ್ಸ್ ಕೊಡ್ಲೇಬೇಕು. ಯಾಕೆಂದ್ರೆ ಅಷ್ಟು ಪಾತ್ರಗಳನ್ನ ಅಷ್ಟು ನೀಟಾಗಿ ಕತೆ ಒಳಗಡೆ ತಗೊಂಡ್ಬಂದಿದ್ದಾರೆ, ಮತ್ತೆ ಎಲ್ಲದಕ್ಕೂ ಅದರದ್ದೇ ಆದ ತೂಕನ ಕೊಟ್ಟಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಗಿದ್ದ ವಿಷಯ. ಇನ್ನು ಆಕ್ಷನ್ ವಿಷಯಕ್ಕೆ ಬಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಹೊಡೆದ್ರೆ ಆರ್ಕೊಂಡು ಹೋಗೋ ಥರದ್ದು ಯಾವುದು ಸೀನ್ ಮಾಡಿಲ್ಲ. ಜೊತೆಗೆ ಆಕ್ಷನ್ಸ್ ಬ್ಲಾಕ್ಸ್ ನನಗೆ ತುಂಬಾ ಇಂಪ್ರೆಸ್ ಮಾಡ್ತು ಅಂತಾನೆ ಹೇಳ್ಬೋದು. ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ರವಿ ಬಸ್ರೂರ್ ಅವರಿಂದ ನಾನಂತೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದ್ರೆ KGF ಆದ್ಮೇಲೆ ಅವ್ರು ಬಂದಿದ್ದ ಒಂದಷ್ಟು ಸಿನಿಮಾದಲ್ಲಿ ಅದೇ ಥರದ ಮ್ಯೂಸಿಕ್ ಅದೇ ಥರದ ಸೌಂಡ್ಗಳನ್ನ ನೋಡಿ ಬೇಜಾರಾಗೋಗಿತ್ತು. ಆದರೆ ಇಲ್ಲಿ ಅದು ಬದಲಾಗಿದೆ ಅಂತ ಹೇಳ್ಬೋದು. ಇಲ್ಲಿನ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಮಫ್ತಿಯಲ್ಲಿ ಬಂದಂಥ ಭೈರತಿ ರಣಗಲ್, ರಘುವೀರ್ ಭಂಡಾರಿ ಜೊತೆಗೆ ಅಣ್ಣ ತಂಗಿ ನಡುವೆ ಬಂದ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು ಇಲ್ಲೂ ಕಂಟಿನ್ಯೂ ಆಗಿದೆ. ಜೊತೆಗೆ ಮಫ್ತಿ ಮತ್ತೆ ರಣಗಲ್ ಎರಡೂ ಸಿನಿಮಾನ ಒಟ್ಟಿಗೆ ಕೂಡ್ಸೋ ಪ್ರಯತ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಕೊನೆದಾಗಿ ಹೇಳ್ಬೇಕು ಅಂದ್ರೆ ಭೈರತಿ ರಣಗಲ್ ಸಿನಿಮಾ ಈ ವರ್ಷದ ಬೆಸ್ಟ್ ಸಿನಿಮಾಗಳಲ್ಲಿ ಒಂದಾಗಿ ಇರುತ್ತೆ. ಜೊತೆಗೆ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಸಿನಿಮಾ ಕೊಡೋ ಸ್ಟಾರ್ಗಳ ಮಧ್ಯೆ ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳನ್ನ ಕೊಡೋ ಶಿವಣ್ಣ ಅವ್ರ ಮೇಲಿನ ಪ್ರೀತಿ ಮತ್ತೆ ಗೌರವ ಇನ್ನೂ ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ಬೋದು. ಮುಂದೆ ನರ್ತನ್ ಅವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ಅಸೆಟ್ ಆಗಿ ನಿಲ್ತಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಮುಂದೆ ಇನ್ನಷ್ಟು ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ.